ನಿಮಗೆಲ್ಲ ಸೈನೈಟ್ ಚಿತ್ರ ನೆನಪಿದೆಯಾ? 2006ರಲ್ಲಿ ಈ ಚಿತ್ರ ರಿಲೀಸ್ ಆದಾಗ ಪ್ರೇಕ್ಷಕರು ಹಾಗೂ ವಿಮರ್ಶಕರಿಂದ ತುಂಬಾ ಮೆಚ್ಚುಗೆ ಪಡೆದಿತ್ತು. ಹಲವು ಪ್ರಶಸ್ತಿಗಳನ್ನೂ ಗೆದ್ದಿತ್ತು. 10 ವರ್ಷಗಳ ಹಿಂದಿನ ಕತೆ ಇವಾಗ ಯಾಕೆ ಅಂತಾನಾ? ಆ ಚಿತ್ರದ ಕತೆಗಾರ ನಿರ್ದೇಶಕ AMR ರಮೇಶ್ ಈಗ ಮತ್ತೊಂದು ಚಿತ್ರ ಮಾಡುತ್ತಿದ್ದಾರೆ. ಚಿತ್ರದ ಹೆಸರು ಆಸ್ಫೋಟ. ಸೈನೈಟ್ ಚಿತ್ರದ ಕತೆ ರಾಜೀವ್ ಗಾಂಧಿಯವರ ಕೊಲೆಗಾರನನ್ನ ಹುಡುಕೋದರ ಬಗ್ಗೆ ಆಗಿದ್ರೆ, ಆಸ್ಫೋಟ ಚಿತ್ರದ ಕತೆ ಅದೇ ವಿಷಯದಲ್ಲಿ, ಅಂದರೆ ರಾಜೀವ್ ಗಾಂಧಿಯವರ ಹತ್ಯೆಯ ಸುತ್ತಲಿನ ಪ್ಲಾನಿಂಗ್ ಮತ್ತು ನಂತರದ ಅಸಾಸಿನ್ ಹಂಟ್ ಬಗ್ಗೆ ಇರೋ ಕಥೆಯನ್ನ ಹೊಂದಿರುತ್ತಂತೆ. ಈ ಚಿತ್ರ ಕನ್ನಡದಲ್ಲಷ್ಟೇ ಅಲ್ಲದೆ ಹಿಂದಿ, ತಮಿಳು ಮತ್ತು ತೆಲುಗು ಭಾಷೆಗಳಲ್ಲೂ ಬರಲಿದೆ ಅಂತೆ. ಹಿಂದಿ ಮತ್ತು ತೆಲುಗಿನಲ್ಲಿ ಚಿತ್ರಕ್ಕೆ ದಿ ಹ್ಯೂಮನ್ ಬಾಂಬ್ ಅನ್ನೋ ಹೆಸರನ್ನೇ ಇಟ್ಟಿದ್ದಾರೆ ಮತ್ತು ತಮಿಳಿನಲ್ಲಿ ಮಣಿದ ವೆಡಿಗುಂಡು ಅನ್ನೋ ಹೆಸರಿಡಲಾಗಿದೆ. ಈ ಚಿತ್ರಕ್ಕೆ ಜನ ಹೇಗೆ ಪ್ರತಿಕ್ರಿಯಿಸ್ತಾರೆ ಅಂತ ಕಾದು ನೋಡೋಣ. ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸ್ಯಾಂಡಲ್ವುಡ್ ಸೆಂಟ್ರಲ್ಗೆ ಸಬ್ಸ್ಕ್ರೈಬ್ ಮಾಡಿ.